ಮಾತಾಡ್ತೀಯ ಇನ್ನು ಒಳ್ಳೆ ಮಾತನಾಗೆ ಹೋಗು ಅಂತ ಹೇಳಿದ್ರೆ ಎಷ್ಟು ಮಾತಾಡ್ತಾಳೆ. ನಿನ್ಗಿಂತ ಜಂಬ ಇರೋದಕ್ಕೆ ಕಣೆ ಹಿಂಗಾಗಿರೋದು. ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡ್ತಾಳೆ. ಓ ಹೋಗಿ ಸುಮ್ಮನೆ ತಕೊಂಡು ನಡಿಗೆ. ಊರು ನಾಡು ಕಾಣಂಗೆ ಮಾಡಿದ್ರೆ ಮತ್ತೆ ಏನೋ ಬಿಡು ನಾಲ್ವರಿಗೆ ಕಾಣ್ದಂಗೆ ಬಂದು ಏನೋ ಸೇರ್ಕೊಂಡವಳೆ. ಬಿಡು ಒಟ್ಟು ಗುದ್ದಾಡೋದು ಬೇಡ ಕಿತ್ತಾಡೋದು ಬೇಡ ಅಂತೇಳಿ ನಾನು ಒಳ್ಳೆ ಮಾತನಾಗಿ ಹೇಳಿದ್ರೆ ಮನೆಯಿಂದ ಹಸಿ ಕಳಿಸ್ತೀಯನೇ ನನ್ನೇ ಅಂತಾಳು ಇಂತಾಳು ಅಂತ ಮಾತಾಡ್ತಾಳೆ. ಬಟ್ಟೆನ ನಿನ್ನ ಮಲ್ಲ ಇದ್ದಾವೆ ಮುಡ್ಸಿಕ್ಕೊಂಡು ತಗೊಂಡೋಗು ಅಂತ ಹೇಳ್ಬಾರ್ದು. ಓ ಎಷ್ಟು ಮಾತಾಡ್ತಾಳೆ ನೋಡಿ. ಅದಕ್ಕೆ ಕಣೆ ನಿನಗೆ ಜಂಬ ದೌಲತ್ ಇರೋದಕ್ಕೆ ಹಿಂಗಾಗಿರೋದು. ಓ ಅಲ್ಲೇನೇ ನೋಡಿದ್ದೀನಿ ನೀನು ಬೋಲ್ ಜಂಬ ಐತಿ. ನೀನು ಮಾಡಿಕ್ಕಿರೋದು ಉಣ್ಕೊಂಡು ಇವಾಗ ಇಲ್ಲಿ ಸೇರ್ಕೆಮನ ಹೆಂಗ ನಮ್ಮ ದಡಮೈ ಒಂದಿಟ್ಟು ಮಾಡ್ತಾಳೆ ತಿಂದ್ಕೊಂಡು ಅಲ್ಲೆಲ್ಲ ಮಾಡ್ಬೇಕಾಗುತ್ತೆ, ಗಂಡನ ನೋಡ್ಕೋಬೇಕಾಗುತ್ತೆ. ಎಲ್ಲ ನೀನು ಬದುಕು ಮಾಡೋಕ್ಕೆ ಕಾಪ್ರ ಮಾಡೋಕೆ ಆಗ್ದಿಲ್ಲದಕ್ಕೆ ಇಲ್ಲದೆಲ್ಲ ಇದನ್ನು ಮಾಡ್ತೀಯ. ಈ ಶೈಲಮ್ ನೋಡಿ ಹೆಂಗ್ ಗುದ್ದಾಡ್ತಾಳೆ. ಯಾಕೆ ಶೈಲಮ್ಮ ನೋಡ್ಬಾಗೆ ಕಯ್ಯ ನಾನು ಎಷ್ಟು ಒಳ್ಳೆ ಮಾತನ್ನ ಕೇಳಿದ್ದೀನಿ ಅಲ್ಲ ಹೋಗಮ್ಮ ಅಂತೇಳಿ ನೀವು ಹಬ್ಬೆ ಆವಾಗಲೇ ಬಂದಿದ್ರಲ್ಲ ಎದ್ದಾಗ ಆವಾಗಲೇ ಹೇಳಿದ್ದೀನಿ ನಿಂಗೆ ಹೋಗಮ್ಮ ನಿನ್ನ ಪಾಡಿಗೆ ನೀನು ಅಂತ. ಎದ್ದೋಗಿಂದಲೂ ನನ್ನ ಏನು ಕುತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಒಳಗೆ. ಮಾತಾಡಬೇಡ ಸುಮ್ಮನೆ ಹೋಗು ಅಂತಂದರೆ ಅತ್ತೆ ಕಣೆ ನಿನ್ಗೆ ಹಿಂಗೆ ಆಗಿರೋದು ಅಂತಾಳು ಇಂತಾಳು. ನೀನು ನಮ್ಮಮ್ಮೈ ನಂಬ್ತೀಯ. ನೀನು ಎಂತಾಳಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಎದ್ದಾಗಲೇ ಹೇಳಿದ್ಲಲ್ಲ ಸುಮ್ಮನೆ ಹೋಗೋಣ ನೀನು. ಏನ ಬಿಡಪ್ಪ ಓದೆ ಬೇಜಾರಾಗ್ತಾವತ್ತೇನ ಬೇಜಾರ ಮಾಡ್ಕೊಂಡೆ ಓದೆ ಮನೆ ಬಿಟ್ಟು ಬಿಡು ನನ್ನ ತಪ್ಪಾತು ಅಂತೇಳಿ ಮಾತಾಡೋದ. ನೀನು ಸುಮ್ಮನೆ ಇಲ್ಲದೆಲ್ಲ ಜಗಳ ಮಾಡ್ಕೊಂತೇಲೆ ಮಾಡಿ ಬಂದಿದೀಯ. ಬಂದಮೇಲೆ ಅವಳನ್ನೇ ಅಂದ್ರೆ ಅದು ಹೆಂಗೆ ಸರಿ ಆಗುತ್ತೆ? ಅವಳನ್ನೇ ಹಾಕೊಂಬಕ್ಕೆ ಹೋಗ್ತೀಯ. ಹೋಗ್ತೀನಿ ಅಂತ ಅಂದ್ರೂ ಒಂದಿನ ಅನುಸರಿಸ್ಲಿಲ್ಲ ಅಂದ್ರೆ ಮತ್ತೆ ಸಿಟ್ಟು ಬರೋಕ್ಕಿಲ್ವೇ? ಯಾರಿಗೇ ಆಗಲಿಲ್ಲ ಅಲ್ಲ ತಾಂಟಿ. ಒಂದಿನ ಸುಧಾರಿಸ್ಲಿಲ್ಲ ಅಂತಂದರೆ ಸರಿಯಾಗೈತಿ. ನಾನು ಹಂಗೆ ಅಂದ್ಕೊಂಡೆ ಯಾವಾಗ ಇವಳಿ ಮನೆಗೆ ಬಂದು ಸೇರ್ಕೊಂಡ್ಲು ಇವರಿಬ್ರಿಗೂ ಯಾವಾಗ ಬರುತ್ತಪ್ಪ ಅಂತೇಳಿ ಕಾಯ್ತಾ ಇದ್ದೆ. ಇವಳು ಸಹಿಸ್ಕೊಂಬಲ್ಲ ಅವಳೇ ಸಹಿಸ್ಕೊಂಬಲ್ಲ ಇಬ್ಬರು ಅಂತವ್ರೇನೆ ಇಬ್ಬರಿಗೂ ಸರಿಯಾಗಿ ಆಗೈತಿ. ತಗ ಎಲ್ಲರೂ ನಿಂತ್ಕೊಂಡು ನೋಡಂಗೆ ಸರಿಯಾಗಿ ಮಾಡೇ ಅದಾರೆ. ಯಾಕೆ ಶೈಲೋಕ ಗನ್ವಾಗಿದ್ರಿ ಇಬ್ಬರಳನು ಯಾಕೆ ಹಿಂಗೆ ಬ್ಯಾಗ್ ತತ್ತೋರಕ್ಕಿಸ್ತಿದೀಯಾ? ನಾನು ಮನೆಯಾಗೆ ಇರಬಾರ್ದಂತೆ ಏನೋ ಒಂದಿನ 2 ದಿನ ಇರ್ತೀನಿ ಅಂತ ಅಂದೆ. ಅದಕ್ಕೇನೆ ಬ್ಯಾಗ್ ತೆಗ್ದೋರಕ್ಕೆಸಿ ಅದೇ. ಎಲ್ಲರೂ ನೋಡಂಗೆ ಅವಳು ನಮ್ಮ ಮತ್ತೆ ಎದುರಿಗೆ ಎಷ್ಟು ಸದ್ರ ಆಗ್ತೀನಿ ಗೊತ್ತೇ. ಹೋಗ ದೊಡಮರ ಮನೆಯಾಗಿದ್ಲಪ್ಪ ನೋಡಿ ಬ್ಯಾಗ್ ತೆಗ್ದು ಹೊರಕೆಸ್ತಾಳ ದೊಡಮಯ್ಯ ಅಂತೇಳಿ ಎಲ್ಲರ ಎದುರಿಗೆ ಸದ್ರ ಆಗ್ತೀನಿ. ಎಲ್ಲ ನೋಡು ಎಲ್ಲ ನಿಂತ್ಕೊಂಡು ನೋಡ್ತಾರೆ ಎಲ್ಲರೂ. ಗಿರ್ಜಿಂಬೆ ಮಗ ಸೊಸೆ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಹಿಂಗೆ ತೆಗೆದು ಹಾಕಿ ನಾನು ಮರ್ಯಾದೆ ತೆಗಿಬೇಕು ಅಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ದು. ನಾನು ಹೇಳಿಲ್ವೇನೆ, ನಾನು ಒಳಗೆ ಹೇಳ್ದೀನಿ. ನಾನು ಏನಂತ ಹೇಳ್ದೆ ಹೇಳಿ ನಿನಗೆ? ನಿನ್ನ ಪಾಡಿಗೆ ನೀನು ಗಳಮ್ಮ ಹೆಂಗೆ ಬಂದಿದ್ದೀಯ ಹಂಗೆ ಹೋಗು ಅಂತಂದ್ರೆ ನೀನು ಏನಂದೆ? ಇಲ್ಲ ನಾನು ಇನ್ನೂ ಇರೋದೇನೆ, ಇನ್ನೂ ಒಂದಿನ ಇರ್ತೀನಿ. 2 ದಿನ ಸುಧಾರ್ಸೋಕ್ಕಾಗಲ್ವೇ? ನೀನು ಬೋಲು ಇದನ್ನು ಮಾಡ್ತೀಯ. ನೀನು ಅಂತಾಳು ಇಂತಾಳು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ಅದಲ್ಲ ತಕಯ್ಯ. ಹಂಗೇನೆ ನಾನು ಯೋಟ್ ಸುಧಾರ್ಸೋಣ ಬಿಡು. ಮಧ್ಯಾಹ್ನಕ್ಕೆ ಹೋಗ್ತಾಳೆ ಬೈನಾಗ ಆಮೇಲೆ ಹೋಗ್ತಾಳೆ 4 ಗಂಟೆಗೆ ಅಂತ ನಾನು ಹಿಂಗೆ ಸುಧಾರಿಸ್ತೀನಿ. ಅದಕ್ಕೆ ತೆಗೆದು ಹೊರಕ್ಕೆ ಅಷ್ಟೇ ನೋಡು. ಓ ನಾನು ನೋಡತಕ್ಕ ನೋಡ್ತೀನಿ. ಈಗ ನಾನು ಇಷ್ಟು ಹೊರಾಗಬಾರ್ದು ಬಿಡು. ಆಸೆಲೆಲ್ಲ ಆಡ್ಕೊಂಬ್ತಾರೆ ಯಾಕೆ ಸುಮ್ಮನೆ ಅಂತೇಳಿ ಎಷ್ಟು ಒಳ್ಳೆ ಮಾತಿಂದ ನಾನು ಚೆನ್ನಾಗಿರ್ಬೇಕು ಅಂತೇಳಿ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಹೋಗಮ್ಮ ಅಂತಂದರೆ ಒಳಗೆ ಮಾತಾಡ್ತಾಳೆ. ಅಯ್ಯೋ ನನಗೆ ಎಷ್ಟು ಮಾತಾಡ್ತಾಳೆ ಅವೆಂತೆಂಥ ಮಾತುಗಳು. ನೀನು ಹಂಗಿದ್ದಾಳು ಹಿಂಗಿದ್ದಾಳು ನನಗೆ ಇದು ಮಾಡ್ತೀಯ ನೀನು. ನಾನೇ ನಿನ್ನ ನೋಡೋದು, ನಿನ್ನ ಯಾರು ನೋಡೋರಿಲ್ಲ. ನಿನ್ಗೆ ಯಾರು ಇದ್ದಾರೆ ನಿನ್ಗೆ ಯಾರು ಇಲ್ಲ. ಹಂಗೆ ಹಿಂಗೆ ಇಷ್ಟೆಲ್ಲ ಇದ್ರೂ ನಿನ್ನ ದೌಲತ್ತು ಅಂತ ಮಾತಾಡೋದು. ಹಿಂಗೆಲ್ಲ ಮಾತಾಡ್ತಾ ಇದ್ದಾಳೆ. ಇವಳ್ತಾಗ ಯಾರು ಅನ್ನಿಸ್ಕೊಂತಾರೆ ಹೇಳಲ್ದ ಆಂಟಿ? ನಾನು ಇಷ್ಟು ದಿವಸ ನೋಡ್ಕೊಂಡು ಇವಳ್ತಾಗ ಅನ್ನಿಸ್ಕೋಬೇಕೆ ನಾನು? ನನ್ನ ಮೆಟ್ಕೊಟ್ಟು ನಾನೇ ವಹಿಸ್ಕೊಂಡಂಗೆ ಆತು. ಆಗ್ಬೇಕಲ್ಲ ಒಳ್ಳೆ ಸರಿಯಾಗೈತಿ. ಇವಳೇನು ಕಮ್ಮಿ ಇಲ್ಲ ಅವಳೇನು ಕಮ್ಮಿ ಇಲ್ಲ. ಒಬ್ರಿಗಿನ್ನ ಒಬ್ಬರು ಎಂತಾರು ಇವಳು ನಮ್ಮ ಶೈಲಿ ಅಂತ ಬಂದು ಇವಳಿದ್ರೆ ಇವಾಗ ನೋಡು. ಇವಾಗೆಲ್ಲ ಮಾತಾಡಬಾರ್ದು ವಾಣಿ. ನಿನ್ಗೆ ಇನ್ನು ಯಾರು ಇದ್ದಾರೆ? ನಿಮ್ಮ ಅಪ್ಪ ನಿಮ್ಮಮ್ಮನೂ ಮಾತಾಡ್ಸಲ್ಲ. ಇಂತ್ಲಾಗ ಯಾರು ನಿಮ್ಮವ್ರು ಯಾರೂ ಮಾತಾಡ್ಸಲ್ಲ, ನಿಮ್ಮ ಅತ್ತೆನೂ ಮಾತಾಡ್ಸಲ್ಲ ಅಂತಂದ್ರಾಗೆ ನಿಮ್ಮ ದಡಮ್ಮ ಒಂದು ಹಿಂಗೆ ಬರೋದು ಹಿಂಗೆ ಆತನ ಹೇಳಕ್ಕೋ ಅಂದ್ಕೊನು ನೀನು ಅಯ್ಯಮ್ಮನು ಹಂಗಂದ್ರೆ ಹೆಂಗೆ? ಬಿಡು ದಡಮ್ಮ ಹೋಗ್ತೀನಿ ಅಂತ ಹೇಳಿ ಸುಮ್ಮನೆ ಬರೋಣ ನಿಮ್ಮ ದಡಮ್ಮ ಹೇಳ್ದಂಗೆ. ಹಂಗೆ ನಾನು ಅವ್ನು ಒಳಗೆ ಬಿಡ್ಕೊಂಬಲಿಲ್ಲ ಅಂದ್ರೆ ದಡಮ್ಮ ನೋಡಿ ದಡಮ್ಮ ಬಿಡ್ಕೊಂಬಲ್ಲ ಬಾ ಹೇಳು. ಬೇಡ ಅಂತಾನೆ. ನಾನು ಏನು ಮಾಡಿದ್ದೀನಿ ದಡಮ್ಮ? ಏನೋ ಬೇಜಾರಾಯಿತು ಬೇಜಾರಾಯ್ತು ಕಂಡಡಮ್ಮ ಬಾ ಹೇಳಿ ಬಿಟ್ಟು ಬಾ ನೀನಾನ ಅಂತೇಳಿ ಒಳ್ಳೆ ಮಾತಾಡ್ಬೇಕಾ? ನೋಡೆಲ್ಲ ನಿನ್ಕೊಂಡು ನೋಡಂಗಾಯ್ತು. ಸುಮ್ಮನೆ ಎಲ್ಲ ಇವಾಗ ಆಗ್ದಿಲ್ದಾರೆಲ್ಲ ನಿನಗೆ ನಿನ್ಕೊಂಡು ನೋಡ್ತಾರೆ. ಅಯ್ಯೋ ಹೆಂಗಿದ್ರು ಏನೇನು ದೊಡಮ್ಮ ಅಂತ ಹೋಗಳು. ಇವಾಗ ನೋಡು ದೊಡಮ್ಮನೇ ಬ್ಯಾಗ್ ತೆಗ್ದು ಹೊರಕ್ಕೆ ಎಸ್ಬಿಟ್ಲು. ನಮ್ಮ ಮನೆಯಾಗ ಇರಬೇಡ ಬಾ ಅಂತೇಳಿ ಇವಾಗ ಅವ್ರ ದೊಡಮ್ಮನೇ ಆಚೆ ಕಳಿಸ್ಬಿಟ್ಲು ಅಂತೇಳಿ ಇವಾಗ ಎಷ್ಟು ಜನ ಎಷ್ಟು ಆಡ್ಕೊಂತಾರೆ ಗೊತ್ತೇ ನಿನ್ನ? ಹೋಗು ಆಡ್ಕೊಂಬ್ಲಿ ಬಿಡು. ಆಡ್ಕೊಂಬರ್ ಬೈಕ್ ಬೀಗ ಹಾಕೋಕ್ಕಾಗಲ್ಲ. ಹೆಂಗಿದ್ರು ಚೆನ್ನಾಗಿದ್ರು ಆಡ್ಕೊಂಬ್ತಾರೆ, ಜಗಳ ಆಡಿದ್ರು ಆಡ್ಕೊಂಬ್ತಾರೆ. ಏನಾದರೂ ಒಂದು ಚೆನ್ನಾಗಿದ್ರು ಅವರು ಅಯ್ಯೋ ದೊಡ್ಡಮ್ಮ ಚೆನ್ನಾಗಿ ನೋಡ್ಕೊಂಬ್ತಾಳೆ ಚೆನ್ನಾಗಿದ್ದಾಳೆ ಅಂತ ಮಾತಾಡ್ತಾರೆ. ಗುದ್ದಾಡಿರೋ ಅಯ್ಯೋ ಗುದ್ದಾಡಿರೋ ಅಂತಾರೆ. ಹೆಂಗಿದ್ರು ಮಾತಾಡ್ತಾರೆ. ಆಡ್ಕೊಂಬರ್ ಬಾಯಿನ ಮುಚ್ಚೋಕ್ಕಾಗಲ್ಲ. ಆಡ್ಕೊಂಬರ್ ಬಾಯಿ ಬೀಗ ಹಾಕೋಕ್ಕಾಗತ್ತೆ ಎಲ್ಲ. ನಾನು ಆಡ್ಕೊಂಡ್ರು ಆಡ್ಕೊಂಬ್ಲಾಳ್ ಬಿಡು. ಮಾನ ಮರ್ಯಾದಿಲ್ದಾಳು ನೋಡಿ ಭಾಗ್ಯಕಯ್ಯ.
ಹೆಂಗೆ ಮಾತಾಡ್ತಾಳೆ ನೋಡ, ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅವೇನು ಮಾತಾಡೋ ಮಾತು ಹುಟ್ಟೆ ಹೆಂಗೆ ಮಾತಾಡ್ತಾಳೆ. ಅಲ್ಲ ನಾನು ಹಿಂಗೆ ಮಾತಾಡಿರಿ ಯಾರ ನನ್ನ ಅಂದರು ಕ್ಯಾಕ್ರು ಸುಕ್ತಾರ ನನ್ನ ಅಂಬೋದೊಂದಿಟ್ಟು ನಾಯ ಬೈಲ್ವಲ್ಲಿ. ಅದಕ್ಕೆ ಮತ್ತೆ ಹಿಂಗಾಗಿರೋದು. ಹೋಗು, ಇವತ್ತು ಘನವಾಗಿರ್ಬೋದಾಗಿತ್ತು, ಹೋಗಿ ಆಗಿ ಅನುಭವಿಸಿ. ನಾನು ಅವಾಗ ಅಂದ್ಕೊಂಡೆ ನಮ್ಮ ಜೀವನ ಅಂತೂ ಇಂಥದ್ದು ಇವಳ್ದು ಹಿಂಗೆ ಆತಲ್ಲಪ್ಪ ಅಂದ್ಕೊಂಡೆ. ಮತ್ತೆ ಮಾತಾಡೋದೆ ಮತ್ತೆ ಏನು 2 ದಿನ ಸುಧಾರ್ಸೋಕ್ಕಾಗಲಿಲ್ಲ ಅಂತಂದರೆ ಅಂಬದೇ ಮತ್ತೆ ಏನು ಹಂಗೇನೆ. ಅಯ್ಯೋ ನಾನೇ ಏನು ಕುರಿ ಮಾಂಸ ಕೋಳಿ ಮಾಂಸ ಎಲ್ಲ ನಾನು ತಿಂದ್ಕೊಂಡು ಬರೀ ಅದನ್ನೇ ತಿಂದ್ಕೊಂಡು ಇದೀನಿ. ಮನೆಯಾಗೆ ಮಾತಾಡ್ತೀಯ ಅತ್ತ ಗೊಜ್ಜು ಅನ್ನ ಉಂಡ್ಕೊಂಡು ಏನೋ ಇದೀನಿ. ಏನೋ ಬಿಡತ್ತೆ 2 ದಿನ ಇದ್ದಾಳೆ ಅಂತ ಅನ್ಸರಿಸ್ಲಿಲ್ವಲ್ಲ ನೀನು. ಇಂಥ ಮಾಡಿರ್ ಮತ್ತು ನನಗೆ ಸಿಟ್ಟು ಬರೋಕ್ಕಿಲ್ವಿ. ಹಾಗೆಲ್ಲ ಮಾತಾಡಬಾರ್ದು ಕಣೆವಾಣಿ. ಅಲ್ಲ ಏನಾಗಲಿ ಇವತ್ತು ಆತ ಉಂಡ್ಕೊಂಡು ಇದೆಯಾ ನೋಡಂಗೆಲ್ಲ ಮಾತಾಡಿದ್ರೆ ಬೇಜಾರಾಗಕ್ಕಿಲ್ವೇ. ಆವಾಗಲೇ ನಾವು ಅದನ್ನೂ ಹೇಳಿದ್ವಿ ಕಣೆ ವೀಣಾ, ಹಂಗೆಲ್ಲ ಮಾತಾಡಬೇಡ ಕಣೆ ಅಂತ. ಅಲ್ಲ ನೀನು ಒಂದು ಮಾತಾ ಬಾರ್ದಡಮೆ ಹೋಗೋಣ, ನೀನೇ ಹೇಳ್ಬಿಟ್ಟು ಬರುವಂತೆ ಅಂತ ಅವಳನ್ನ ಕರ್ಕೊಂಡು ಹೋಗ್ಬೇಕ. ಅದೊಂದು ಮಾತು ಬರೋಂಗಿಲ್ಲ ಅಲ್ಲ ತಂಟಿ, ಅವಳ ಬಾಯಾಗೆ ಒಂದು ಮಾತು ಬರೋಂಗಿಲ್ಲ. ಬಾರ್ದಡಮ್ಮ ಏನೋ ಬಂದಿದ್ದೀನಿ, ಕಾಲು ತೆಗ್ದು ಬಂದೆ, ಇವಾಗ ಏನಂತಾರೆ ಏನೋ ದೊಡ್ಡರಂಬರ ಒಂದು ಮಾತಿದ್ದಿ ನೀನೇ ಹೇಳು. ಈಗ ಹಿಂಗೆ ಕರ್ಕೊಂಡೋಗಿ ಬಿಡು, ಏನೋ 2 ದಿನ ನಮ್ಮ ಮನೆಯಾಗ ಬಂದು ಇದ್ದಾಳೆ, ತವ್ರ ಮನೆ ಅಂತೂ ಇಲ್ಲ, ನಮ್ಮ ಮನೇನೇನು ಐತೆ. ನಾನು ಹಂಗೆ ಅಂದ್ಕೊಂಡೆ, ಅವಳೇನೋ ನಂಗೆ ಕರೆದ್ರೆ ತೆಗಿ ಬಾ ಕರ್ಕೊಂಡೋಗಿ ನಾನು ಬಿಟ್ಟು ಈಗಳಪ್ಪ ಅವಳಿಗೂ ಅವರಪ್ಪ ಅವರಮ್ಮ ಯಾರು ಮಾತಾಡ್ಸಲ್ಲ. ಈಗ ನಾನೇನೆ ದಡಮಯಾಗಿ ಕರ್ಕೊಂಡೋಗಿ ಏನೋ 2 ದಿನ ಇಟ್ಕೊಂಡು 2 ದಿನ ನೋಡ್ಕೊಂಡು ಕರ್ಕೊಂಬಂದಿದ್ದೀನಿ, ಬಿಡು ಇನ್ನು ಇಟ್ಪಟ್ಟು ಚೆನ್ನಾಗಿ ಇಟ್ಕೊಂಡು ಹೋಗ್ರಿ ಅಂತ ಹೇಳಿ ನಾನು ಹಿಂಗೆ ಬುದ್ಧಿ ಹೇಳಿ ನಾನು ಬಿಟ್ಟು ಬರೋಣ ಅಂತಿದ್ದೆ. ಅವಳು ಬಾಯಾಗ ಅದು ಒಂದು ಮಾತು ಬರಲಿಲ್ಲ. ನಮ್ಮ ದೊಡ್ಡಮ್ಮಯ್ಯ ಹಿಂಗೆ ಮಾಡಿಳು ಅಂತೇಳಿ ನನ್ನ ಬಾಯಿಗೆ ಬಂದಂಗೆ ಮಾತಾಡಿಳೆ ಹೊರ್ತು ಅವಳ ಬಾಯಾಗ ಅಂತ ಮಾತು ಬರಲೇ ಇಲ್ಲ. ಹಂಗಂದಿದ್ರೆ ನಾನು ಕರ್ಕೊಂಡು ಹೋಗ್ತಿದ್ನ, ಕರ್ಕೊಂಡು ಬಿಟ್ಟು ಬರ್ತಿದ್ನ. ಅದೇ ಮತ್ತೆ ಸುಮ್ಮನೆ ಹಂಗೆ ಮಾಡ್ಬೋದಾಗಿತ್ತಮ್ಮ. ನಿಮ್ಮ ದೊಡ್ಡಮ್ಮ ಇನ್ನ ಬರ್ದೊಡಮ್ಮ ಹೋಗೋಣ ಅಂತೇಳಿ ಸುಮ್ಮನೆ ಕರ್ಕೊಂಡು ಹೋಗಿದ್ರೆ ಬರಾಳು, ಬಂದು ಮಾತಾಡ್ಕೊಂಡು ಅವಳೆಲ್ಲನ ಹೇಳಾಳು ಏನೋ ಒಂದು ಆಗೋದಾಗ್ತ. ನೀನೊಂದು ಸುಮ್ಮನೆ ಮಾತಾಡೋದು ಬಿಟ್ಟು ನೋಡು ಹೆಂಗೆ ಊರು ನಡು ಕಾಣಂಗೆ ಮಾಡಿದೆ. ಸುಮ್ಮನೆ ಜಗಳ ಮಾಡ್ಕೊಂಬಂಗಾಯ್ತು. ಅದೊಂದು ಮಾತು ಬರಲಿಲ್ಲ ಅಲ್ಲ ತಂಟಿ, ಹಂಗೆ ಬಂದಿದ್ರೆ ಸಾಕಾಗಿತ್ತು. ನಾನಿನ್ನ ಬೇಕಾದ್ರೆ ಕರ್ಕೊಂಡು ಹೋಗೋಣ ಮತ್ತು ನನಗೆ ರಘು ಬಾಯ್ ಬಿಡ ಹಿಂಗಾಗೈತೆ, ಚೆನ್ನಾಗಿ ಇಟ್ಕೊಂಡು ಹೋಗ, ಇನ್ನೇನು ಮಾಡೋಕ್ಕಾಗುತ್ತೆ, ನಾನು ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತಿದ್ದೆ. ಅವಳು ಬಾಯಾಗಂತ ಮಾತು ಒಂದು ಬಂದಿಲ್ಲ. ಎಂಥ ದೌಲತ್ತಿನ ಮಾತಾಡ್ತಾಳೆ, ಅಷ್ಟಿಷ್ಟು ಜಂಬ ಇಲ್ಲ ಇವಳಿಗೆ. ಇವಳಿಗೆ ಜಂಬಿರೋದು ನಾನು ನಿನಗೆ ಬೋಲ್ ಜಂಬ ಐತೆ, ನಿನ್ಗೆ ಅದಕ್ಕೆ ಹಿಂಗಾಗಿರೋದು ಅಂತಾಳಲ್ಲ. ಮತ್ತು ಇವಳಿಗೆ ಹೆಂಗಾಗೈತೆ, ಮತ್ತು ಇವಳಿಗೂ ಅದಕ್ಕೆ ಮತ್ತೆ ಹಿಂಗಾಗಿರೋದು, ಇವಳಿಗೆ ಜಂಬಿರೋ ಅದಕ್ಕೆ ನಾನು ಮಾತು ಕೇಳಲ್ಲ ಅಂತ ಆಂಟಿ. ನನ್ನ ಮಣ್ಣಯ್ಯನ ಮತ್ತೆ ಅಂಬಂಗೆ ನಾನು ಎಲ್ಲರನ್ನ ದೂರ ಮಾಡ್ಕೊಂಡು ಇವತ್ತು ಒಬ್ಬಂಟಿ ಆಗಿದ್ದೀನಿ. ನಾನಂತ ಅಟ್ಕಾತಿ, ನಾನೆಂತ ಅವಳಂಬದು ಇವಳಿಗೆ ಗೊತ್ತಿಲ್ಲ. ಸರಿಯಾಗೈತಾಗ ನಾನು ಹಂಗೆ ಅಂದ್ಕೊಂತಿದ್ದೆ ಎಂದು ಬರುತ್ತಪ್ಪ ಅಂತ. ಸರಿಯಾಗಾಯ್ತು ನೋಡು, ಅವ್ರ ಅಮ್ಮಯ್ಯ ಹೆಂಗೆ ನೋಡ್ತಾ ನಿಂತ್ಕೊಂಡಿದ್ದಾಳೆ. ಅವಳಿಗೆ ಇವಾಗ ಹಾಲು ಕುಡ್ದೋಡು ಸಂತೋಷ ಆಗಿರುತ್ತೆ. ಮತ್ತೆ ಅಯ್ಯೋ ಅವರೆಲ್ಲ ಕಾತ್ಕೊಂಡಿದ್ರೆ ಗಿರ್ಜಿಂಬೆ ನೋಡ ರಾಜಮ್ಮ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸರಿಯಾಗತ್ತಂತ ಅವ್ರಿಗೆಲ್ಲ ಇವಾಗ ಏನೋ ಒಂಥರ ಖುಷಿ ಆದಂಗೆ ಆಗಿರುತ್ತೆ. ಗಿರ್ಜಿಂಬೆನ ನೋಡು ಹೆಂಗೆ ನೋಡ್ತಾಳೆ, ಅವ್ರ ಸೊಸೆ ಮಗ ಎಲ್ಲರೂ ನೋಡ್ತಾರೆ. ಅವ್ರಿಗೆ ಇವಾಗ ಖುಷಿನೋ ಖುಷಿ. ಸರಿಯಾಗೈತೆ ಹಂಗೇನೆ ದಡಮೈ ಅಂತ ನೆಕ್ಕೆ ಮಾಡು ಸರಿಯಾಗೈತೆ ಅಂತ ಆಡ್ಕೊಂತಾರೆ. ಇವಾಗ ಸುಮ್ಮನೆ ಆಡ್ಕೊಂಬರ ಬಾಯಿಗೆ ಸಾದ್ರ ಆದ್ರಿ. ಹೋಗು ಆಡ್ಕೊಂಬರ್ಗೆ ಇವಾಗ ಒಂದು ವಿಷಯ ಸಿಕ್ಕಂಗಾತು ಸುಮ್ಮನೆ. ಅದೇ ಮತ್ತೆ ಸುಮ್ಮನೆ ನೋಡಿ ಇವತ್ತು ಎಂಥ ಕೆಲಸ ಮಾಡ್ಕೊಳಂಗಾತು ಪಾಪ. ಹೋಗು ಯಾರು ಗೆಲ್ತಿ ಯಾರೇ ಬಿಡ್ತಿ ಅಮ್ಮಂಗಾವತ್ತು. ನೋಡಿದ್ರಲ್ಲ ವೀಕ್ಷಕರು, ನಾನು ಒಳ್ಳೆ ಮಾತನ್ನ ಕರ್ಕೊಂಡು ಹೋಗಿ ಹೇಳಿ ಬಿಟ್ಟು ಬರೋಣ ಅಂತಿದ್ರೆ, ಆದರೆ ಇವಳ ಹತ್ರ ಅಂಥ ಬುದ್ಧಿನೇ ಇಲ್ಲ. ಹೋಗಮ್ಮ ಅಂತ ಹೇಳಿ ಬೆಳಿಗ್ಗೆ ಹೇಳಿದಕ್ಕೆ ಅವಾಗಿಂದಲೂ ನನ್ನ ಒಳಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಎಷ್ಟು ಅನ್ಸರ್ಸನ ನೋಡಿ ಬ್ಯಾಗ್ ತಗೊಂಡು ಹೊರಗೆ ಎಸ್ತಿದ್ದೀನಿ. ಅದಕ್ಕೆ ನಾನೇನು ಅವಳು ತಿಂದಿಲ್ಲ, ನಾನು ಹಿಂಗೆ ಮಾಡಿ ಕರಿಲ್ಲ, ನನ್ನ ಜೀವನನೇ ಒಂಟಿ ಜೀವನ. ಅವಳನ್ನೆಲ್ಲ ಜಿತ್ಕೆ ಹಾಕ್ಯಂಡು ನಾನು ಎಲ್ಲ ಒಟ್ಟು ಕಷ್ಟಪಡಕೋನ. ಅದಕ್ಕೆ ಆಗ್ಬಾರೋನು ಇಷ್ಟ ಇರಲ್ಲ, ಆದರೂ ಆಗಲಿ ಯಾರೇನೋ ಅನ್ಕಂಬ್ಲಿ ಅಂತೇಳಿ ಅದಕ್ಕೆ ಆಚೆ ಕಳಿಸ್ಬಿಟ್ಟೆ. ಸುಮ್ಮನೆ ಯಾಕೆ ಅಂತೇಳಿ ಬ್ಯಾಗ್ ತೆಗೆದು ಹೊರಕ್ಕೆ ಎಸ್ಬಿಟ್ಟೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.